ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಪ್ರೆಡ್ಮೆಟ್ 4mg ಟ್ಯಾಬ್ಲೆಟ್ ಬಗ್ಗೆ. ಪ್ರೆಡ್ಮೆಟ್ 4mg ಟ್ಯಾಬ್ಲೆಟ್ ಅಂದ್ರೆ ಏನು, ಇದ್ರೊಳಗೆ ಮೇನ್ ಕಂಟೆಂಟ್ ಏನು ಇರ್ತೈತಿ, ಯಾವ ಸಮಸ್ಯೆದಾಗ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಯಾವ ಪ್ರಮಾಣದ ಈ ಟ್ಯಾಬ್ಲೆಟ್ ಸೇವನೆ ಮಾಡಬೇಕು, ಎಷ್ಟು ದಿನ ಇದ್ರ ಉಪಯೋಗ ಮಾಡ್ಬೋದು, ಇದನ್ನು ತೊಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಈ ಟ್ಯಾಬ್ಲೆಟ್ ಯಾವ ರೀತಿ ನಿಮ್ಮ ಮೈಯಾಗ ಕೆಲಸ ಮಾಡುತ್ತಾ, ಇದ್ರ ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಪ್ರೆಡ್ಮೆಟ್ 4mg ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಮತ್ ನೋಡ್ರಿ, ಈ ಟ್ಯಾಬ್ಲೆಟ್ ಏನಿದೆ ಬಹಳ ಜಾಸ್ತಿ ಸಮಸ್ಯೆಗಳಿಗೆ ಆರಾಮ್ ಮಾಡ್ಲಿಕ್ಕೆ ಡಾಕ್ಟರ್ ನಿಮಗೆ ಇದನ್ನ ಬರೆದು ಕೊಟ್ಟಿರ್ತಾರೆ. ಅದರಾಗಿಂತ ಮೇನ್ ಯಾವಪ್ಪ ಅಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಸಿವಿಯರ್ ಎಲರ್ಜಿ ಕಂಡೀಷನ್ಸ್. ನಿಮ್ಮ ಮೈಯಾಗ ಏನರ ಸಿವಿಯರ್ ಎಲರ್ಜಿ ಕಂಡೀಷನ್ ಸಂಬಂಧ ಏನರ ನಿಮ್ಗೆ ಪ್ರಾಬ್ಲಮ್ ಆಗೈತೆ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಬರೆದು ಕೊಟ್ಟಿರ್ತಾರೆ. ಉದಾಹರಣೆಗೆ ಯಾವಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಆಸ್ತಮಾ ಐತಂದ್ರ, ಇಲ್ಲ ನಿಮ್ಗೆ ರಿಮ್ಯಾಟಿಕ್ ಡಿಸಾರ್ಡರ್ ಐತಂದ್ರ, ಅಂದ್ರ ಆಮವಾತ, ಕೈ ಕಾಲು ಎಲ್ಲ ಬಹಳ ಜಾಸ್ತಿ ನೋವು ಆಗ್ತಾವಂದ್ರ, ತ್ವಚಾ ಸಂಬಂಧಿತ ಏನರ ನಿಮ್ಗೆ ಪ್ರಾಬ್ಲಮ್ ಆಗೈತಿ, ಇಲ್ಲ ಕಣ್ಣಿನ ಸಂಬಂಧಿತ ಏನರ ಪ್ರಾಬ್ಲಮ್ ಆಗೈತಿ, ಇಲ್ಲ ನಿಮ್ಗೆ SLE ಇದಕ್ಕ ಸಿಸ್ಟಮಿಕ್ ಲ್ಯೂಪಸ್ ಎರಿಥಮೆಟಿಸ್ ಅಂತಾರ್ರಿ. ಇದ್ರಾಗ ಏನಾಗ್ತೈತಪ್ಪ ಅಂದ್ರೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಇರ್ತೈತಿ, ನಿಮ್ಮ ಓನ್ ಟಿಶ್ಯೂಸಿಗೆ ಅಟ್ಯಾಕ್ ಮಾಡ್ತೈತಿ. ಸೊ ಇಂಥವೆಲ್ಲ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಈ ಟ್ಯಾಬ್ಲೆಟ್ ಬರ್ದು ಕೊಟ್ಟಿರ್ತಾರೆ. ಇದನ್ನ ಹೊರತುಪಡಿಸಿ ಬಹಳಷ್ಟು ಸಮಸ್ಯೆಗಳು ಅದಾವು, ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಈ ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಸಜೆಸ್ಟ್ ಮಾಡ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದ್ರಿ. ಇದ್ರ ಕಂಟೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಪ್ರೆಡ್ಮೆಟ್ 4mg ಟ್ಯಾಬ್ಲೆಟ್ ಏನಿದೆ ಇದ್ರೊಳಗೆ ಕಂಟೆಂಟು ಮಿಥೈಲ್ ಪ್ರೆಡ್ನಿಸೋಲೋನ್ 4mg ಪ್ರಮಾಣದಾಗ ಇರ್ತೈತ್ರಿ. ಸೊ ಮಿಥೈಲ್ ಪ್ರೆಡ್ನಿಸೋಲೋನ್ ಟ್ಯಾಬ್ಲೆಟ್ಸ್ ನೋಡ್ರಿ, ಇವು 4mg ದಾಗನು ಸಿಗ್ತೈತ್ರಿ, 8mg ದಾಗನು ಸಿಗ್ತೈತಿ, 16mg ದಾಗನು ಸಿಗ್ತೈತ್ರಿ. ಸೊ ಮಿಥೈಲ್ ಪ್ರೆಡ್ನಿಸೋಲೋನ್ ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತೆ ಅಂದ್ರೆ ಕಾರ್ಟಿಕೋಸ್ಟೆರಾಯ್ಡ್ಸ್. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವುದು? ಸನ್ ಫಾರ್ಮಾಸ್ಯೂಟಿಕಲ್ಸ್. ಇದನ್ನ 30°C ತಳಗ ಸ್ಟೋರ್ ಮಾಡಬೇಕು. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದ್ರ ಡೋಸೇಜ್ ಬಗ್ಗೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕೆ ಯಾರು ದೊಡ್ಡವರದಾರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ಯಾಗ ಇದು ಪ್ರೆಡ್ಮೆಟ್ 4mg ಟ್ಯಾಬ್ಲೆಟ್ ಏನಿದೆ ಡಾಕ್ಟರ್ ನಿಮ್ಗೆ ದಿನಕ್ಕೆ 1 ಹೊತ್ತು ತಗೊಳಕ್ ಹೇಳ್ತಾರೆ. ಕೆಲವೊಂದಿಷ್ಟು ಕಂಡೀಷನ್ 2 ಹೊತ್ತು ತಗೊಳಕ್ ಹೇಳ್ತಾರೆ, ಬೆಳಿಗ್ಗೆ ಒಮ್ಮೆ ರಾತ್ರಿ ಒಮ್ಮೆ. ಕೆಲವೊಂದಿಷ್ಟು ಕಂಡೀಷನ್ 3 ಹೊತ್ತು ತಗೊಳಕ್ ಹೇಳ್ತಾರೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಇದನ್ನ ಯಾವಾಗ್ಲೂ ಊಟ ಆದ್ಮೇಲೆ ಸೇವನೆ ಮಾಡಬೇಕು, ನಾರ್ಮಲ್ ನೀರ್ ಜೊತೆಗೆ ಬಾಯಿ ಮೂಲಕ ಸೇವನೆ ಮಾಡ್ಬೇಕ್ರಿ. ಇಲ್ಲ ನಿಮ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತಗೊಳಕ್ ಹೇಳಂತಾರ ಆ ರೀತಿ ಕೂಡ ಇದ್ರ ಸೇವನೆ ಮಾಡಬಹುದು. ಇದ್ರದ್ದು ನೋಡ್ರಿ ಡೋಸೇಜ್ ಏನಿದೆ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಬಾಡಿ ಕಂಡೀಷನ್ ಮೇಲೆ, ಮತ್ತೆ ನಿಮ್ಗೆ ಏನ್ ಸಮಸ್ಯೆ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಪ್ರಕಾರ ಡಾಕ್ಟರ್ ನಿಮ್ಗೆ ಡೋಸೇಜ್ ಜಾಸ್ತಿ ಕಡಿಮೆ ಕೂಡ ಮಾಡಬಹುದ್ರಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ನೀವು ಸೇವನೆ ಮಾಡಬಹುದು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ, ಮತ್ತೆ ನಿಮ್ಮ ಏನ್ ಸಮಸ್ಯೆ ಆಗಿದೆ ಅದ್ರ ಮೇಲೆ. ನಿಮ್ಮ ಡಾಕ್ಟರ್ ನಿಮ್ಗೆ ಕ್ಲಿನಿಕಲಿ ಎಕ್ಸಾಮಿನೇಷನ್ ಮಾಡ್ತಾರ, ನಿಮ್ಗೆ ಏನ್ ಸಮಸ್ಯೆ ಇದೆ, ನೀವು ರಿಪೋರ್ಟ್ಸ್ ಏನ್ ಹೇಳ್ತಾ ಇದೆ, ನಿಮ್ಗೆ ಬೇರೆ ಸಪೋರ್ಟಿವ್ ಮೆಡಿಕೇಶನ್ ಡಾಕ್ಟರ್ ಏನ್ ಕೊಡ ಅಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ತಗೊಳಕ್ ಹೇಳ ಅಂತಾರೆ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು. ಈ ಟ್ಯಾಬ್ಲೆಟ್ ತಗೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ? ಇದ್ರ ಸೈಡ್ ಎಫೆಕ್ಟ್ಸ್ ಆಗ ನೋಡ್ರಿ, ಕೆಲವೊಂದಿಷ್ಟು ಜನರಿಗೆ ಶರೀರದ ತ್ವಚೆ ಏನಿರ್ತೈತಿ ಅದು ತೆಳ್ಳಗಾಗ್ತಾ ಹೋಗ್ಬೋದು, ಮತ್ತೆ ನಿಮ್ಗ ಮುಂದೆ ಫ್ಯೂಚರ್ನಾಗ ಭವಿಷ್ಯದಾಗ ಇನ್ಫೆಕ್ಷನ್ ಪದೇ ಪದೇ ಆಗ್ಬೋದು, ಮತ್ತೆ ನಿಮ್ಮ ಮೂಳೆ ಏನಿರ್ತಾವ ನೋಡ್ರಿ ಅದರದ್ದು ಡೆನ್ಸಿಟಿ ಕಡಿಮೆ ಆಗ್ಬೋದು, ಮತ್ತೆ ಯಾರು ಇದನ್ನ ಬಹಳ ಜಾಸ್ತಿ ಟೈಮ್ ತಗೊಂತಾರ ನೋಡ್ರಿ ಅವ್ರಿಗೆ ಮೂಡ್ ಚೇಂಜಸ್ ಸಮಸ್ಯೆ ಆಗ್ತಾವ. ಮೂಡ್ ಸಡನ್ ಆಗಿ ಚೇಂಜ್ ಆಗ್ಬೋದು, ಹೊಟ್ಟೆ ನಿಮ್ಗೆ ಕೆಟ್ಟಂಗೆ ಅನಿಸ್ಬೋದು, ಮತ್ತೆ ಬಿಹೇವಿಯರಲ್ ಚೇಂಜಸ್ ಬಹಳ ಜಾಸ್ತಿ ಆಗ್ತಾವ್ರಿ ಈ ಮೆಡಿಸಿನ್ ತೊಗೊಳೋರಿಗೆ. ನೋಡ್ರಿ, ಡಾಕ್ಟರ್ ಎಲ್ಲಿ ಮಟ್ಟ ನಿಮ್ಗೆ ತೊಗೊಳಕ್ ಹೇಳ್ಯಾರ ಅಲ್ಲಿ ಮಟ್ಟ ಮಾತ್ರ ಯೂಸ್ ಮಾಡ್ರಿ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡ್ರಿ, ಇಲ್ಲ ಅಂದ್ರೆ ಇವೆಲ್ಲ ಸಿಂಪ್ಟಮ್ಸ್ ನಿಮ್ಗೆ ಕಾಣ್ತಾವ್ರಿ. ಈಗ ಹೇಳ್ಕೊಡ್ತೀನಿ ಇದ್ರ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ, ಯಾರು ಇದನ್ನ ತಗೊಳ್ಳಿಕ್ ಹೋಗ್ಬಾರ್ದು. ಸೊ ನೋಡ್ರಿ, ಮಿಥೈಲ್ ಪ್ರೆಡ್ನಿಸೋಲೋನ್ ಕಂಟೆಂಟ್ಲೆ ಮೊದ್ಲೇನ್ರ ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತ ಗರ್ಭವತಿ ಮಹಿಳೆಯರು ಮತ್ತೆ ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರೆ, ಡಾಕ್ಟರ್ ಸಲಹೆ ಇರಲಾರ್ದ ಈ ಟ್ಯಾಬ್ಲೆಟ್ ತಗೊಳಕ್ ಹೋಗ್ಬೇಡ್ರಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಟ್ಯಾಬ್ಲೆಟ್ ಯಾವ ರೀತಿ ಕೆಲಸ ಮಾಡ್ತೈತಿ. ಸೊ ನೋಡ್ರಿ, ಇದ್ರೊಳಗೆ ಮಿಥೈಲ್ ಪ್ರೆಡ್ನಿಸೋಲೋನ್ ಇರ್ತೈತಿ, ಅದು ಒಂದು ಸ್ಟೆರಾಯ್ಡ್. ಇದು ಏನ್ ಮಾಡ್ತೈತಪ್ಪ ಅಂದ್ರೆ ನಿಮ್ಮ ಮೈ ಒಳಗಡೆ ಸರ್ಟೈನ್ ಕೆಮಿಕಲ್ ಮೆಸೆಂಜರ್ಸ್ ಇರ್ತಾವ್ರಿ, ಅದನ್ನ ಪ್ರೊಡಕ್ಷನ್ ಅನ್ನ ಬ್ಲಾಕ್ ಮಾಡಿಬಿಡ್ತೈತಿ. ಯಾಕಂದ್ರೆ ಅದರ ಸಂಬಂಧನ ನಿಮ್ಗೆ ಮೈಯಾಗ ಲೈಟ್ ಆಗ ಊತ ಬರೋದು, ಕೆಂಪಗಾಗೋದು, ಮತ್ತೆ ಎಲರ್ಜಿಕ್ ರಿಯಾಕ್ಷನ್ಸ್ ಆಗೋದು ಅದರ ಸಂಬಂಧ ಆಗ್ತೈತಿ. ಅದ್ರ ಪ್ರೊಡಕ್ಷನ್ ಬಂದ್ ಮಾಡಿದ್ರೆ ನಿಮ್ಗೆ ಲಕ್ಷಣಗಳು ಕೂಡ ಎಲ್ಲ ಕಡಿಮೆ ಆಗ್ಬಿಡ್ತಾವ್ರಿ. ಈಗ ತಿಳಿಸ್ಕೊಡ್ತೀನಿ ಈ ಟ್ಯಾಬ್ಲೆಟ್ ಅದ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ. ಸಬ್ಸ್ಟಿಟ್ಯೂಟ್ಸ್ ಅಂದ್ರೆ ನೋಡ್ರಿ, ಪ್ರೆಡ್ಮೆಟ್ 4mg ಟ್ಯಾಬ್ಲೆಟ್ ಇದು ಬ್ರ್ಯಾಂಡ್ ಹೆಸರು, ಕಂಟೆಂಟ್ ಮಿಥೈಲ್ ಪ್ರೆಡ್ನಿಸೋಲೋನ್. ಸೊ ಮಿಥೈಲ್ ಪ್ರೆಡ್ನಿಸೋಲೋನ್ ಕಂಟೆಂಟ್ ಇದ್ದಿದ್ದೆ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ತಮ್ಮ ಟ್ಯಾಬ್ಲೆಟ್ ತಯಾರು ಮಾಡ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಟ್ಯಾಬ್ ಪ್ರಿಡೇಸ್ 4mg, ಟ್ಯಾಬ್ ರೆಡ್ನಿಸೋಲ್ 4mg,
ಟ್ಯಾಬ್ ಲ್ಯೂಪಿಸೋಲೋನ್, ಟ್ಯಾಬ್ ಮೆಡ್ರಾಲ್, ಡಿಸ್ಪ್ರೆಡ್ 4mg ಟ್ಯಾಬ್ಲೆಟ್ಸ್. ಇದ್ರೊಳಗೂ ಎಲ್ಲ ಕಂಟೆಂಟ್ ಸೇಮ್ ಇರ್ತೈತಿ. ಇದ್ರದ್ದು ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 96 ರೂಪಾಯಿದಾಗ 15 ಟ್ಯಾಬ್ಲೆಟ್ದು ಒಂದು ಸ್ಟ್ರಿಪ್ ಸಿಗ್ತೈತ್ರಿ. ಟ್ಯಾಬ್ಲೆಟ್ ಪ್ರೆಡ್ಮೆಟ್ 4mg. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭತೆಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಒಂದು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತ ನೋಡ್ರಿ, ನಾನು ಒತ್ತು ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ಪ್ರತಿ ವಿಡಿಯೋದಲ್ಲೂ ತಿಳಿಸ್ದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.